ಹಾಯ್, ವೆಲ್ಕಮ್ ಎವ್ರಿವನ್. ಈ ಲಾಕ್ಡೌನ್ ಸಮಯದಲ್ಲಿ ನಮಗೆ ಗೊತ್ತಿರೋ ಹಾಗೆ ಪ್ರತಿಯೊಂದು ಇಂಡಸ್ಟ್ರೀಸು ಲಾಕ್ಡೌನ್ ಆಗಿತ್ತು. ತುಂಬ ಎಕ್ಸ್ಪೋರ್ಟಿಂದ ಹಿಡಿದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಿಂದ ಹಿಡಿದು ಈವನ್ ಆನ್ಲೈನ್ ಲೈಕ್ ಅಮೆಝಾನ್, ಫ್ಲಿಪ್ಕಾರ್ಟ್ ಆರ್ಡರ್ ತೊಗೊತಿರಲಿಲ್ಲ. ತುಂಬ ತುಂಬ ಬಿಸ್ನೆಸ್ಗಳು ಶಟ್ ಡೌನ್ ಆಗೋಗ್ಬಿಟ್ಟಿತ್ತು. ನಿಮಗೆಲ್ಲ ಗೊತ್ತಿದೆ, ತುಂಬ ಜನಕ್ಕೆ ಜಾಬ್ ಲಾಸ್ ಆಗಿದೆ. ಮೋರ್ ದೆನ್ 30 lakhs ಜಾಬ್ಸ್ ಹ್ಯಾಸ್ ಬಿನ್ ಆಲ್ರೆಡಿ ಗಾನ್. ತುಂಬ ಜನ, 30 ಲಕ್ಷಕ್ಕಿಂತ ಅಧಿಕ ಜನ ಈಗ ಆಲ್ರೆಡಿ ಜಾಬ್ ಕಳ್ಕೊಂಡಿದ್ದಾರೆ ಅಂತ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಿದೆ. ತುಂಬ ಐ ಟಿ ಸೆಕ್ಟ್ರಿಗೂ ಹೊಡ್ತಾ ಬಿದ್ದಿದೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟ್ರಿಗೂ ಹೊಡ್ತಾ ಬಿದ್ದಿದೆ, ಎಕ್ಸ್ಪೋರ್ಟ್ ಸೆಕ್ಟ್ರಿಗೂ ಹೊಡ್ತಾ ಬಿದ್ದಿದೆ. ತುಂಬ ಎಲೆಕ್ಟ್ರಾನಿಕ್ ಸೆಕ್ಟ್ರಿಗಂತೂ ತುಂಬಾ ಬಿಸ್ನೆಸ್ ಹೊಡ್ತಾ ಬಿದ್ದಿದೆ. ರಿಯಲ್ ಎಸ್ಟೇಟಿಗೆ ತುಂಬ ಹೊಡ್ತಾ ಬಿದ್ದಿದೆ, ಹೋಟೆಲ್ ಉದ್ಯಮಕ್ಕೆ ಹೊಡ್ತಾ ಬಿದ್ದಿದೆ. ಸೊ ತುಂಬ ಈ ಪ್ಯಾಂಡಮಿಕಲ್ಲಿ ತುಂಬ ಬಿಸ್ನೆಸ್ಗಳಿಗೆ ಹೊಡ್ತಾ ಬಿದ್ದಿದೆ. ಆದರೆ ಏಕೈಕ ಒಂದು ಇಂಡಸ್ಟ್ರಿ ಈ ಪೆಂಡಮಿಕ್ ಸಿಚುವೇಷನಲ್ಲೂ ಗ್ರೋತ್ ಆಗಿರೋದು, ಈ ಪೆಂಡಮಿಕ್ ಸಿಚುವೇಷನಲ್ಲೂ ತುಂಬ ಜನಕ್ಕೆ ಆಶಾಕಿರಣವಾಗಿರೋಂಥ ಏಕೈಕ ಇಂಡಸ್ಟ್ರಿ ಅಂದರೆ ಅದು ನೆಟ್ವರ್ಕ್ ಮಾರ್ಕೆಟಿಂಗ್. ಸೊ ಐ ಆಮ್ ವೆರಿ ಪ್ರೌಡ್. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಇಂಥ ಪ್ಯಾಂಡಮಿಕ್ ಸಿಚುವೇಷನಲ್ಲೂ ಅದ್ಭುತವಾದ ಒಂದು ಗ್ರೋತ್ ತೋರಿಸಿದೆ. ತುಂಬ ಜನಕ್ಕೆ, ತುಂಬ ನಿರುದ್ಯೋಗಿಗಳಿಗೆ, ತುಂಬ ಯೂತ್ಸಿಗೆ, ತುಂಬ ಹೌಸ್ ವೈಫಿಗೆ, ತುಂಬ ಜನಕ್ಕೆ, ಈವನ್ ತುಂಬ ಎಂಪ್ಲಾಯೀಸ್ಗಳಿಗೆ ಒಂದು ಆಶಾಕಿರಣವಾಗಿ ಇಂಡಸ್ಟ್ರಿ ಬಂದಿದೆ. ಸೊ ಮತ್ತೊಮ್ಮೆ ಎಲ್ರಿಗೂ ನನ್ನ ಚಾನಲಲ್ಲಿ ವೆಲ್ಕಮ್ ಮಾಡ್ತಾ, ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ, ಸೊ ಯಾರ್ಯಾರು ಈ ಮುಂದೆ ವಿಡಿಯೋ ನೋಡ್ತಿರೋ ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ಇವತ್ತಿನ ಟಾಪಿಕ್ ಹೋಗೋಣ. ಸೊ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ಎವ್ರಿ ಒನ್ ಹ್ಯಾಸ್ ಟು ಡೂ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್. ಸೊ ಪ್ರತಿಯೊಬ್ಬರು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡಬೇಕು. ಯಾಕೆ ಅಂದರೆ ಸೊ ನಾನು ಇವತ್ತು ಒಂದು ವಿಶ್ಲೇಷಣೆ ಕೊಡ್ತಾ ಹೋಗ್ತೀನಿ. ಸೊ ಒಂದು ಕಂಪ್ಯಾರಿಸನ್ ಕೊಡ್ತೀನಿ. ಸೊ ಈ ವಿಷಯ ಹೇಳೋಕ್ಕೆ ನಾನು ಒಂದು ಅಪ್ರೋಪ್ರಿಯೇಟ್ ಪರ್ಸನ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಕಾರಣ ಯಾಕಂದರೆ ಸೊ ಎಲ್ರಿಗೂ ಗೊತ್ತಿದೆ, ಬಿಸ್ನೆಸ್ ಅಂತ ಹೇಳಿದ ತಕ್ಷಣ ಬಿಸ್ನೆಸ್ ಬಗ್ಗೆ ಸ್ಟಡಿ ಮಾಡೋಕ್ಕೆ ಎಜುಕೇಷನಲ್ಲಿ ನನ್ನ ಎಜುಕೇಷನ್ MBA ಆಗಿದೆ. ಐ ಹ್ಯಾವ್ ಡನ್ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ಸ್. ಸೊ ನಾನು ನಮ್ಮಲ್ಲಿ ನಮಗೇನು ಕಲಿಸ್ಕೊಟ್ರು ಅಂದರೆ ಕನ್ಸ್ಯೂಮರ್ ಬಿಹೇವಿಯರ್, ಹ್ಯೂಮನ್ ರಿಸೋರ್ಸಸ್, ಮಾರ್ಕೆಟಿಂಗ್, ಸೇಲ್ಸ್, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಪ್ರತಿಯೊಂದನ್ನು ಥಿಯರಿಟಿಕಲ್ ಹೇಳ್ಕೊಟ್ಟು ನಮ್ಮನ್ನು ಟ್ರೈನ್ ಮಾಡಿ 2 ವರ್ಷಗಳ ಕಾಲ ಒಂದು ಕಂಪನಿಯ ಮ್ಯಾನೇಜ್ಮೆಂಟಿಗೆ ನೋಡ್ಕೊಳೋದಕ್ಕೆ ನಮ್ಮನ್ನು ಬಿಡ್ತಾಯಿದ್ರು. ಸೊ ಐ ಆಮ್ ದ ರೈಟ್ ಪರ್ಸನ್. ನಾನು ಯಾವಾಗಂದರೆ ನಾನು MBA ಮುಗಿಸ್ಕೊಂಡು ನಾನು ಐ ಹ್ಯಾವ್ ಜಾಯ್ನ್ಡ್ ಎ ಕಂಪನಿ, ಒನ್ ಆಫ್ ದಿ ಪ್ರೀಮಿಯಂ ಕಂಪ್ನಿಗೆ. ಈಗ ಇಂಡಿಯಾದಲ್ಲಿ ನಂಬರ್ 1 B2B ಪೋರ್ಟಲ್ ಅದು. ಆ ಕಂಪ್ನಿ ನಾನು ಜಾಯ್ನ್ ಆದೆ. ಐ ಆಮ್ ಫ್ರಮ್ ಎಕ್ಸಿಕ್ಯೂಟಿವ್ ಲೆವೆಲ್ ಇಂದ ಐ ಹ್ಯಾವ್ ಗ್ರೋನ್ ಟು ದಿ ಬ್ರಾಂಚ್ ಮ್ಯಾನೇಜರ್ ಲೆವೆಲ್. ಇದೊಂದು ಡ್ರೀಮ್ ಆಗಿರುತ್ತೆ. ಪ್ರತಿಯೊಬ್ಬೊಂದು ಡ್ರೀಮ್ ಇರುತ್ತೆ, ಒಂದು ಲೆವೆಲ್ ರೀಚ್ ಆಗೋಕ್ಕೆ, ಬ್ರಾಂಚ್ ಹೆಡ್ ಆಗೋಕ್ಕೆ, ರೀಜನಲ್ ಹೆಡ್ ಆಗೋಕ್ಕೆ. ಸೊ ಐ ಹ್ಯಾವ್ ರೀಚ್ ದ ಲೆವೆಲ್ ವಿತಿನ್ 4 years. ಸೊ ನನಗೊಂದು ಒಳ್ಳೆ ಗ್ರೋತ್ನ ನಾನು ರ್ಯಾಪಿಡಾಗಿ ನಾನು ಅಚೀವ್ ಮಾಡಿದೆ. ಸೊ ನಾನು ಅಲ್ಲಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂದರೆ ಕಾರ್ಪೊರೇಟ್ ಯಾವ ರೀತಿ ವರ್ಕ್ ಮಾಡುತ್ತೆ, ಯಾವ ರೀತಿ ಪೀಪಲ್ ಮ್ಯಾನೇಜ್ಮೆಂಟ್ ಇರುತ್ತೆ, ಬಿಸ್ನೆಸ್ ಯಾವ ರೀತಿ ಇರುತ್ತೆ ಅನ್ನೋದು ನಾನು ಅರ್ಥ ಮಾಡ್ಕೊಂಡೆ. ತದನಂತರ ನಾನು ಜಾಬಲ್ಲಿ ನಾನು ಅಂದ್ಕೊಂಡಿದ್ದ ರೀತಿಯಲ್ಲಿ ನಾನು ಬದುಕೋಕ್ಕಾಗಲ್ಲ ಅಂತ ಸತ್ಯ ಆದಮೇಲೆ ನಾನು ಟ್ರೆಡಿಷ್ನಲ್ ಬಿಸ್ನೆಸ್ಸಿಗೆ ಬಂದೆ. ಅಲ್ಲೂ ಸಹ ನಾನು ಟ್ರೈಡ್ ಫ್ರಾಂಚೈಸೀಸ್ ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ನ ನಾನು ಟ್ರೈ ಔಟ್ ಮಾಡಿದೆ. ಸೊ ಅಲ್ಲಿ ನನಗೆ ಅಂದ್ಕೊಂಡಿದ್ದ ರೀತಿಯಲ್ಲಿ ಸಕ್ಸಸ್ಸು ಸಿಗಲಿಲ್ಲ. ಯಾಕಂದರೆ ಸೊ ದೇರ್ ಆರ್ ಲಾಟ್ ಆಫ್ ರೀಸನ್ಸ್ ಇದೆ. ಸೊ ಆದ್ದರಿಂದ ನಾನು ಟ್ರೆಡಿಷ್ನಲ್ ಬಿಸ್ನೆಸ್ಸು ಮಾಡಿದ್ದೀನಿ, ಜಾಬು ಮಾಡಿದ್ದೀನಿ, ಇನ್ನೊಂದು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಕಾರಣಕರ್ತನೂ ಆಗಿದ್ದೀನಿ. ಆದ್ದರಿಂದ ಬಿಸ್ನೆಸ್ ಯಾವ ರೀತಿ ಆಗುತ್ತೆ ಅನ್ನೋದು ನನಗೆ ಕ್ಲಿಯರಾಗಿ ಗೊತ್ತಿದೆ. ಅದಕ್ಕೋಸ್ಕರ ನಾನು ಇವತ್ತು ಹೇಳ್ತಿದ್ದೀನಿ, ಯಾರ್ಯಾರು ಇವತ್ತು ಯಂಗ್ಸ್ಟರ್ಸ್ಗಳು, ಅನ್ಎಂಪ್ಲಾಯ್ಡ್ಸ್ಗಳು ಅಥವಾ ಯಾರೇ ಆಗಿರಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ, ಯಾಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅನ್ನೋದಕ್ಕೆ ನಾನು ನಿಮಗೊಂದು ವಿಶ್ಲೇಷಣೆ ಕೊಡ್ತಾ ಹೋಗ್ತೀನಿ. ಸೊ ಐ ಆಮ್ ಗೋಯಿಂಗ್ ಟು ಕಂಪೇರ್ ವಿತ್ ಟ್ರೆಡಿಷ್ನಲ್ ಬಿಸ್ನೆಸ್. ಸೊ ನಮಗೆಲ್ಲ ಗೊತ್ತಿದೆ ಟ್ರೆಡಿಷ್ನಲ್ ಬಿಸ್ನೆಸ್ ಅಂದರೆ, ಸೊ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಂದ್ರೆ ನಮಗೆ ಬೇಕಾಗಿರೋಂಥ ಮೇಜರ್ ಎಲಿಮೆಂಟ್ ಏನಪ್ಪ ಅಂದರೆ ಇನ್ವೆಸ್ಟ್ಮೆಂಟ್. ಸೊ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಬೇಕು ನಮಗೆ. ಅದಾದಮೇಲೆ ರನ್ನಿಂಗ್ ಇನ್ವೆಸ್ಟ್ಮೆಂಟ್ ಬೇಕು. ವೆರಿ ಇಂಪಾರ್ಟೆಂಟ್ ಅಂದರೆ ಕ್ಯಾಶ್ ಫ್ಲೋ ಮ್ಯಾನೇಜ್ಮೆಂಟ್, ಮನಿ ಮ್ಯಾನೇಜ್ಮೆಂಟು. ತುಂಬ ಜನ ಫೇಲ್ಯೂರ್ ಆಗಿ ಬಿಸ್ನೆಸ್ನ ಕೊಲ್ಯಾಪ್ಸ್ಡ್ ಆಗಿ ಇವತ್ತು ತುಂಬ ಬಿಸ್ನೆಸ್ ಶಟ್ ಡೌನ್ ಆಗ್ತಿರೋ ಕಾರಣವೇ ರನ್ನಿಂಗ್ ಫಂಡ್ ಮ್ಯಾನೇಜ್ಮೆಂಟ್ ಇರಲ್ಲ, ರನ್ನಿಂಗ್ ಕ್ಯಾಶ್ ಫ್ಲೋಸ್ ಇರಲ್ಲ ಅವರಿಗೆ, ಅಂದರೆ ವರ್ಕಿಂಗ್ ಕ್ಯಾಪಿಟಲ್ಸ್ ಇಲ್ಲದೆ. ಸೊ ತುಂಬ ಜನ ಇವತ್ತು ಕ್ಯಾಶ್ ಫ್ಲೋಸ್ ಇಲ್ಲದೆ ತುಂಬ ಒಳ್ಳೊಳ್ಳೆ ಬಿಸ್ನೆಸ್ಗಳು ಕೊಲ್ಯಾಪ್ಸ್ ಆಗ್ತಿದೆ. ಮೂರನೇದು ಟ್ರೈನಿಂಗ್ ಕ್ಯಾಶ್ ಫ್ಲೋ ಮ್ಯಾನೇಜ್ಮೆಂಟ್ ಇರುತ್ತೆ, ಅಂದರೆ ಬಿಸ್ನೆಸ್ ಇಂಪ್ರೂವ್ ಮಾಡೋಕ್ಕೆ ಬೇಕಾಗಿರೋಂಥ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ.
ಇನ್ವೆಂಟ್ರಿ ನೋಡ್ಕೊಬೇಕು, ಲಾಜಿಸ್ಟಿಕ್ ನೋಡ್ಕೊಬೇಕು, ಲೇಬರ್ ಮ್ಯಾನೇಜ್ಮೆಂಟ್ ನೋಡ್ಕೊಬೇಕು, ಸೊ ಅಕೌಂಟಿಂಗ್ ನೋಡ್ಕೊಬೇಕು, ಲೀಗಲ್ ಡಾಕ್ಯುಮೆಂಟ್ಸ್ ಇರುತ್ತೆ, ಆಡಿಟಿಂಗ್ ಇರುತ್ತೆ. ಸೊ ದೀಸ್ ಆರ್ ಆಲ್ ದ ರಿಕ್ವೈರ್ಮೆಂಟ್ ಫಾರ್ ದಿ ಬಿಸ್ನೆಸ್. ದೀಸ್ ಆರ್ ಆಲ್ ದ ರಿಕ್ವೈರ್ಮೆಂಟ್ಸ್. ಸೊ ಪೊಟೆನ್ಷಿಯಲ್ ಏನಪ್ಪ ಅಂದರೆ ಲ್ಯಾಕ್ಸ್ ಟುಗೆದರ್ ಅರ್ನಿಂಗ್, ಕ್ರೋಸ್ ಟುಗೆದರ್ ಅರ್ನಿಂಗ್. ಸೊ ಇಫ್ ಯು ವಾಂಟ್ ಟು ಅರ್ನ್ ಲ್ಯಾಕ್ಸ್ ಟುಗೆದರ್, ಯು ನೀಡ್ ಟು ಇನ್ವೆಸ್ಟ್ ಕ್ರೋಸ್ ಟುಗೆದರ್. ಇಫ್ ಯು ವಾಂಟ್ ಟು ಅರ್ನ್ ಕ್ರೋಸ್ ಟುಗೆದರ್, ಯು ಹ್ಯಾವ್ ಟು ಇನ್ವೆಸ್ಟ್ 100 crores. ಅಂದರೆ 1 ಕೋಟಿ ದುಡಿಬೇಕಾದ್ರೆ 100 ಕೋಟಿಗಿಂತ ಅಧಿಕವಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆ ಪೊಟೆನ್ಷಿಯಲ್ ಬಿಸ್ನೆಸ್ಸಲ್ಲಿ ಇದ್ದೇ ಇದೆ. ಸೊ ನಾವು ಈಗ ಟ್ರೆಡಿಷ್ನಲ್ ಬಿಸ್ನೆಸ್ಸಲ್ಲಿ ಎಷ್ಟು ರಿಸ್ಕ್ ಇದೆ ಅಂತ ನಿಮ್ಗೆ ಅರ್ಥ ಆಗಿದೆ, ಎಷ್ಟೊಂದು ಇನ್ವೆಸ್ಟ್ಮೆಂಟ್ಸ್ ಇದೆ, ಎಷ್ಟೊಂದು ಮ್ಯಾನೇಜ್ಮೆಂಟ್ ಇದೆ ಅಂತ. ಸೊ ಲೆಟಸ್ ನಿಮಗೆಲ್ಲ ಗೊತ್ತಿರೋಂಗೆ ಮತ್ತು ಇನ್ನೊಂದು ಟ್ರೆಡಿಷ್ನಲ್ ಬಿಸ್ನೆಸ್ ಮೇಲೆ ಇನ್ನೊಂದು ಸತ್ಯ ಏನಂದರೆ, ಈಗ ನೀವು ಹೋಗಿ ಗೂಗಲ್ ಇದೆ, ಈ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ಹೌ ಮೆನಿ ಸ್ಟಾರ್ಟಪ್ಪಿಗೆ ಫೇಮಸ್ ಅಂದರೆ ಬೆಂಗಳೂರು. ಸ್ಟಾರ್ಟಪ್ ಅಂದರೆ ತುಂಬ ಜನ ಇವತ್ತು ಸ್ಟಾರ್ಟಪ್ಗೆ ತುಂಬ ಜನ ಬರ್ತಾ ಇದ್ದಾರೆ ಬೆಂಗಳೂರಲ್ಲಿ. ಅದೇ ರೀತಿ ಸ್ಟಾರ್ಟಪ್ ಮಾಡ್ತಾರೆ, ಕಷ್ಟಪಟ್ಟು ಒಂದು ಪ್ಲಾನ್ ಡಿಸೈನ್ ಮಾಡಿ ವೆಂಚರ್ ಕ್ಯಾಪಿಟಲಿಸ್ಟ್ನ ಮೀಟ್ ಮಾಡಿ ಒಂದು ಬಿಸ್ನೆಸ್ನ ಡೆವಲಪ್ ಮಾಡ್ತಾರೆ. ವಿತಿನ್ 1 year ಶಟ್ ಡೌನ್ ಆಗ್ತಿದೆ. 90% ಆಫ್ ದಿ ಸ್ಟಾರ್ಟಪ್ಸ್ ಆರ್ ಕ್ಲೋಸಿಂಗ್ ಅಂತ ರಿಪೋರ್ಟ್ ಇದೆ. ಆ್ಯಂಡ್ ನೆಕ್ಸ್ಟ್ 5% ಆರ್ ಕ್ಲೋಸಿಂಗ್ ನೆಕ್ಸ್ಟ್ 2 to 3 years ಅಂತ. ಅಂದರೆ 3 ವರ್ಷದಲ್ಲಿ ಸ್ಟಾರ್ಟಪ್ಗಳೇ ಹೋಗ್ತಾ ಇಲ್ಲ. ಬೇರ್ಲಿ 1 in the moon ಅಂತ ಹೇಳ್ತಾ 1 or 2% ಪೀಪಲ್ ಆರ್ ಗೆಟಿಂಗ್ ಸಕ್ಸಸ್, ದಟ್ ಟು ಆಫ್ಟರ್ 5 to 6 years. ಅದು ಗ್ಯಾರಂಟಿ ಇಲ್ಲ. ಅದು ಸಸ್ಟೈನೇಬಲ್ ಆದರೆ ಅವರು 6 ವರ್ಷಗಳ ಕಾಲ ಸಕ್ಸಸ್ ಆಗುತ್ತೆ ಅಂತ. ಸೊ ಎಷ್ಟು ಸಕ್ಸಸ್ ರೇಟ್ ಕಮ್ಮಿ ಇದೆ ಟ್ರೆಡಿಷನಲ್ ಬಿಸ್ನೆಸ್ಸಲ್ಲಿ, ಅದರಲ್ಲೂ ಸ್ಟಾರ್ಟಪ್ಪಲ್ಲಿ ಎಷ್ಟು ಸಕ್ಸಸ್ ರೇಟ್ ಕಮ್ಮಿ ಇದೆ ಅಂತ ಯು ಕ್ಯಾನ್ ಗೋ ಆ್ಯಂಡ್ ಕಲೆಕ್ಟ್ ಡೇಟಾ ಇನ್ ದಿ ಗೂಗಲ್. ಸೊ ಇಷ್ಟೊಂದು ರಿಸ್ಕ್ ಇದೆ ಟ್ರೆಡಿಷನಲ್ ಬಿಸ್ನೆಸ್ಸಲ್ಲಿ. ಸೊ ವಿಲ್ ಕಂಪೇರ್ ಟು ದಿ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್. ಸೊ ಟು ಟ್ರೆಡಿಷನಲ್ ಬಿಸ್ನೆಸ್ ಇಲ್ಲಿ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಏನೂ ಇಲ್ಲ. ಜಸ್ಟ್ ಯು ನೀಡ್ ಟು ಪರ್ಚೇಸ್ ಸಮ್ ಪ್ರಾಡಕ್ಟ್ಸ್. ಇನಿಷಿಯಲ್ ಆಗಿ ನೀವು ಪ್ರಾಡಕ್ಟ್ನ ವೆರಿ ಬೇರ್ ಮಿನಿಮಮ್ ನೆಗ್ಲಿಜಿಬಲ್ ಪ್ರಾಡಕ್ಟ್ ಪರ್ಚೇಸ್, ಇನ್ವೆಸ್ಟ್ಮೆಂಟು ಅಲ್ಲ, ಪ್ರಾಡಕ್ಟ್ ಪರ್ಚೇಸ್ ಇರುತ್ತೆ. ರನ್ನಿಂಗ್ ಕಾಸ್ಟ್ ಇರಲ್ಲ. ಯು ನೀಡ್ ನಾಟ್ ವಾಂಟ್ ಟು ವರಿಡ್ ಅಬೌಟ್ ವರ್ಕಿಂಗ್ ಕ್ಯಾಪಿಟಲ್, ಯಾವ ರೀತಿ ಪ್ರಾಡಕ್ಟ್ನ ರಾ ಮೆಟೀರಿಯಲ್ ಕಲೆಕ್ಟ್ ಮಾಡೋದಾಗಲಿ, ಇನ್ವೆಂಟ್ರಿ ನೋಡ್ಕೊಳ್ಳೋದಾಗಲಿ, ಲಾಜಿಸ್ಟಿಕ್ಸ್ ನೋಡ್ಕೊಳ್ಳೋದಾಗಲಿ, ಲೇಬರ್ ಮ್ಯಾನೇಜ್ಮೆಂಟ್ ಆಗಲಿ, ಅಕೌಂಟಿಂಗ್ ಆಗಲಿ, ಲೀಗಲ್ ಡಾಕ್ಯುಮೆಂಟ್ಸ್ ಆಗಲಿ, ಆಡಿಟಿಂಗ್ ಆಗಲಿ, ಏನು ಬೇಕಲ್ಲ. ಯು ನೀಡ್ ಟು ಹ್ಯಾವ್ ಓನ್ಲಿ ಸೇವಿಂಗ್ ಅಕೌಂಟ್ ಆ್ಯಂಡ್ ಪಾನ್ ಕಾರ್ಡ್. ಸೊ ಎವ್ರಿಥಿಂಗ್, ರಾ ಮೆಟೀರಿಯಲ್ ಸೋರ್ಸಿಂಗಿಂದ ಹಿಡಿದು, ಮ್ಯಾನುಫ್ಯಾಕ್ಚರಿಂಗಿಂದ ಹಿಡಿದು, ಕಂಪ್ನಿಯ ಪ್ರಾಡಕ್ಟ್ ಮೂವ್ಮೆಂಟಿಂದ ಹಿಡಿದು, ವೇರ್ಹೌಸ್ಗಳಿಂದ ಹಿಡಿದು, ಲೇಬರಿಂದ ಹಿಡಿದು, ಅಕೌಂಟಿಂಗಿಂದ ಹಿಡಿದು, ಪ್ರತಿಯೊಂದು ಈವನ್ ಕಮಿಷನ್ ಪ್ಲ್ಯಾನಿಂದ ಹಿಡಿದು, ಬ್ಯಾಂಕ್ ಡೀಟೇಲ್ಸ್, ಬ್ಯಾಂಕ್ ಮ್ಯಾನೇಜ್ಮೆಂಟಿಂದ ಹಿಡಿದು, ಫಂಡ್ ಮ್ಯಾನೇಜ್ಮೆಂಟಿಂದ ಹಿಡಿದು ಎಲ್ಲದನ್ನು ಕಂಪ್ನಿ ನೋಡ್ಕೊಳುತ್ತೆ. ಸೊ ಇದೆಲ್ಲದೂ ಟ್ರೆಡಿಷ್ನಲ್ ಬಿಸ್ನೆಸ್ಸಲ್ಲೂ ಇದೆ. ಬಟ್ ಅದನ್ನೆಲ್ಲ ಮಾಡಬೇಕಾದ್ರೆ ಇಂಡಿವಿಜುವಲಾಗಿ ನಾವು ರೆಸ್ಪಾನ್ಸಿಬಿಲಿಟಿ ತಗೊಬೇಕಾಗುತ್ತೆ. ಬಟ್ ಅದೇ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ನೀವು ಯಾವ್ದಾರು ಒಂದು ಕಂಪ್ನಿ ಜೊತೆ ಅಸೋಸಿಯೇಟ್ ಆದರೆ ಇಷ್ಟು ರಿಸ್ಕು ಏನಿದೆ. ರನ್ನಿಂಗ್ ಕ್ಯಾಪಿಟಲ್, ಟ್ರೈನಿಂಗ್ ಇನ್ವೆಸ್ಟ್ಮೆಂಟ್ ಇಲ್ಲ, ಇನ್ವೆಂಟ್ರಿ ನೋಡ್ಕೊಬೇಕಾಗಿಲ್ಲ, ಲಾಜಿಸ್ಟಿಕ್ಸ್ ನೋಡ್ಕೊಬೇಕಾಗಿಲ್ಲ, ಲೇಬರ್ಸ್ಗಳನ್ನ ನೋಡಬೇಕಾಗಿಲ್ಲ, ಪೇಮೆಂಟ್ಸ್ ಬಗ್ಗೆ ತಲೆ ಕೆಡ್ಸ್ಕೊಬೇಕಾಗಿಲ್ಲ, ಅಕೌಂಟ್ಸ್ ಬಗ್ಗೆ ತಲೆ ಕೆಡ್ಸ್ಕೊಬೇಕಾಗಿಲ್ಲ, ಆಡಿಟಿಂಗ್ ಮಾಡಿಸ್ಬೇಕು ಅಂದರೆ ತಲೆ ಕೆಡ್ಸ್ಕೊಬೇಕಾಗಿಲ್ಲ, ಲೀಗಲ್ ಡಾಕ್ಯುಮೆಂಟ್ಸ್ ಬೇಕಾದರೆ ತಲೆ ಕೆಡ್ಸ್ಕೊಬೇಕಾಗಿಲ್ಲ. ಎಲ್ಲ ವಿಷಯಗಳನ್ನು ಒಂದು ಕಂಪ್ನಿ ನಿಮ್ಮ ಪರವಾಗಿ ಮಾಡಿಟ್ಟಿರುತ್ತೆ. ಆ್ಯಂಡ್ ಆಲ್ಸೋ ಇದೆಲ್ಲ ಮಾಡಿದ್ಮೇಲೂ ಇದೆಲ್ಲದನ್ನು ಒಂದು ಕಂಪ್ನಿ ನೋಡ್ಕೊಂಡ್ರು ನೀವು ಸ್ಟಿಲ್ ಯು ಆರ್ ಎ ಬಿಸ್ನೆಸ್ ಮ್ಯಾನ್. ಓನ್ಲಿ ಕಂಪ್ನಿ ಈಸ್ ಗಿವನ್ ಎನ್ ಆಪರ್ಚುನಿಟಿ ಟು ಬಿಕಮ್ ಎ ಬಿಸ್ನೆಸ್ ಪಾರ್ಟ್ನರ್. ಯಾಕಂದರೆ ಇಷ್ಟು ಡಾಕ್ಯುಮೆಂಟ್ಸ್ ನೋಡ್ಕೊಂಡು ನಮ್ಮ ಪರವಾಗಿ ನಮಗೊಂದು ಆಪರ್ಚುನಿಟಿ ಕೊಡ್ತಾ ಇದೆ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡೋಕೆ ಮುಖಾಂತರ. ಜಸ್ಟ್ ವಿ ನೀಡ್ ಟು ಡೂ ಓನ್ಲಿ 2 tasks ಇನ್ ಎ ಬಿಸ್ನೆಸ್. ಟ್ರೆಡಿಷನಲ್ ಬಿಸ್ನೆಸ್ಸಲ್ಲೂ ಆ ಟಾಸ್ಕ್ ಇದೆ, ಇಲ್ಲೂ ಆ ಬಿಸ್ನೆಸ್ ಇದೆ. ದ ಟಾಸ್ಕ್ ಈಸ್ ಪ್ರಾಡಕ್ಟ್ ಮೂವ್ಮೆಂಟ್. ಆ ಪ್ರಾಡಕ್ಟ್ ನಮ್ಮ ಟರ್ನ್ ನೋಡ್ಕೊಬೇಕು. ಪ್ರಾಡಕ್ಟ್ ಟರ್ನ್ ನಮ್ಮ ಆರ್ಗನೈಸೇಷನಲ್ಲಿ ಅಂದರೆ ನಾವೊಂದು ಟರ್ನ್ ನೋಡ್ಕೊಳ್ಳೋಂಥ ಒಂದು ಟಾಸ್ಕ್ನ ಕೊಟ್ಟಿದೆ. ಸೆಕೆಂಡ್, ಡೆವಲಪ್ ಎ ಲೀಡರ್ಶಿಪ್, ಅಂದರೆ ನಮ್ಮೊಂದು ಲೀಡರ್ಶಿಪ್ ಟೀಮ್ನ ಒಂದು ಡೆವಲಪ್ ಮಾಡಬೇಕು. ನಮ್ಮ ಥರನೇ ಬಿಸ್ನೆಸ್ ಮಾಡೋರನ್ನ, ನಮ್ಮ ಥರನೇ ಪ್ರಾಡಕ್ಟ್ ಮೂವ್ಮೆಂಟ್ ಮಾಡೋವಂಥ ಟೀಮ್ನ ಡೆವಲಪ್ ಮಾಡಬೇಕು, ಅವ್ರಿಗೆ ಟ್ರೈನ್ ಮಾಡಬೇಕು. ಓನ್ಲಿ 2 tasks ಹ್ಯಾಸ್ ಟು ಬಿ ಡನ್ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್. ದಟ್ ಈಸ್ ಒನ್ ಇಸ್ ಸೇಲ್ಸ್ ಆ್ಯಂಡ್ ಸೆಕೆಂಡ್ ಒನ್ ಇಸ್ ಲೀಡರ್ಶಿಪ್. ಸೇಲ್ಸ್ ಅಂದರೆ ಪ್ರಾಡಕ್ಟ್ ಮೂವ್ಮೆಂಟ್, ಸೆಕೆಂಡ್ ಒನ್ ಇಸ್ ಲೀಡರ್ಶಿಪ್. ಇಫ್ ಯು and good thing is both the task are learnable, ಕಲಿಬೋದಂಥ ಟಾಸ್ಕ್ ಅದು. ಆ್ಯಂಡ್ ಕ್ಯಾನ್ ಬಿ ಮಾಸ್ಟರ್ ಇಟ್ ಓವರ್ ದಿ ಪೀರಿಯಡ್ ಆಫ್ ಟೈಮ್. ಅದ್ರ ಮೇಲೆ ಮಾಸ್ಟರ್ ಆಗ್ಬೋದು. ಸರ್ಟನ್ ಪೀರಿಯಡ್ ಆಫ್ ಟೈಮ್ ಕಲಿತಾ ಅದ್ರ ಮೇಲೆ ಒಂದು ಹಿಡಿತ ಸಾಧಿಸ್ತಾ ಹೋಗ್ಬೋದು. ಸೊ ಈ 2 ಟಾಸ್ಕ್ನ ಪರ್ಫಾರ್ಮ್ ಮಾಡ್ತಾ ಸೇಮ್ ಟ್ರೆಡಿಷ್ನಲ್ ಬಿಸ್ನೆಸ್ಸಲ್ಲಿ ಏನು ಪೊಟೆನ್ಷಿಯಲ್ ಇದೋ ಅದೇ ಬಿಸ್ನೆಸ್ನ ನೆಟ್ವರ್ಕ್ ಮಾರ್ಕೆಟಿಂಗಲ್ಲೂ ಅದೇ ಪೊಟೆನ್ಷಿಯಲಿಟಿ ಇದೆ. ಸೇಮ್ ಯು ಕ್ಯಾನ್ ಅರ್ನ್ ಲ್ಯಾಕ್ಸ್ ಟುಗೆದರ್, ಕ್ಲೋಸ್ ಟುಗೆದರ್. ಯಾಕಂದರೆ ನಾನು ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ತಿಲ್ಲ. ಇಟ್ ಈಸ್ ಆಲ್ರೆಡಿ ಪ್ರೂವನ್ ಇನ್ ಇಂಡಿಯಾ. ಇನ್ ಎ ಮಂತ್ ಪರ್ಸನ್ಸ್ ಆರ್ ಟೇಕಿಂಗ್ 1 crore ಎಬೋವ್ ಇನ್ಕಮ್ ಪ್ರಾಫಿಟ್. ಐಮ್ ಸ್ಪೀಕಿಂಗ್ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ನೆಟ್ವರ್ಕರ್ ಆಗಿ ತುಂಬ ವ್ಯಕ್ತಿಗಳು 1 ಕೋಟಿಗಿಂತ ಹೆಚ್ಚು ಇನ್ಕಮ್ನ ಒಂದು ತಿಂಗಳಿಗೆ ತೊಗೊತಾ ಇದ್ದಾರೆ.
1,00,000ಕ್ಕಿಂತಲೂ ಹೆಚ್ಚು ಇನ್ಕಮ್ ತಗೊಳ್ತಾರೋ ತುಂಬ ಜನ ಇದ್ದಾರೆ, 10 ಲಕ್ಷಕ್ಕಿಂತಲೂ ಇನ್ಕಮ್ ತಗೊಳ್ಳೋರು ತುಂಬ ಜನ ಇದ್ದಾರೆ, 5 ಲಕ್ಷಕ್ಕಿಂತಲೂ ಇನ್ಕಮ್ ತಗೊಳ್ಳೋರು ಪ್ರತಿ ತಿಂಗಳು ತುಂಬ ಜನ ಇದ್ದಾರೆ, 25 ಲಕ್ಷಕ್ಕಿಂತಲೂ ಇನ್ಕಮ್ ತಗೊಳ್ಳೋರು ತುಂಬ ಜನ ಇದ್ದಾರೆ, 50 ಲಕ್ಷಕ್ಕಿಂತ ಇನ್ಕಮ್ ತಗೊಳ್ಳೋರು ಅಂದರೆ ಪ್ರಾಫಿಟ್ ತಗೊಳ್ಳೋರು ಪರ್ ಮಂತ್ ಐ ಆಮ್ ಸ್ಪೀಕಿಂಗ್. ತುಂಬ ನೈಜ ಉದಾಹರಣೆಗಳು, ಫ್ಯಾಕ್ಟ್ ಆ್ಯಂಡ್ ಫಿಗರ್ಸ್ ಇದೆ, ಪ್ರೂವನ್ ರೆಕಾರ್ಡ್ಸ್ ಇದೆ. ಸೊ ಇದೇ ಪೊಟೆನ್ಷಿಯಲಿಟಿ ಟ್ರೆಡಿಷನಲ್ ಮಾರ್ಕೆಟಲ್ಲಿದೆ. ಸೊ 1 ಲಕ್ಷ ಪ್ರಾಫಿಟ್ ಮಾಡ್ತಾಯಿದ್ದೀರಿ ಅಂದರೆ ನೀವು ಇನ್ವೆಸ್ಟೆಡ್ ಮೋರ್ ದೆನ್ 50 lakh rupees ಇನ್ ಎ ಬಿಸ್ನೆಸ್. ನೀವು 10 ಲಕ್ಷ ಅರ್ನ್ ಮಾಡಬೇಕು ಅಂದರೆ ಯು ಶುಡ್ ಬಿ ಇನ್ವೆಸ್ಟೆಡ್ 75-80 lakhs. ಅದರ ಮೇಲೆ ಇಷ್ಟೊಂದು ರಿಸ್ಕ್ ಬೇರಿಂಗ್ ಕೆಪಾಸಿಟಿ ಯಾವುದು ಅಂದರೆ ಮ್ಯಾನೇಜ್ಮೆಂಟ್ ಮಾಡಬೇಕು, ಸೇಲ್ಸ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಸೇಲ್ಸ್ ರೈಟ್ ಪೀಪಲ್ನ ತೊಗೊಬೇಕು, ರೈಟ್ ಪೀಪಲ್ಗೆ ಟ್ರೈನಿಂಗ್ ಕೊಡಬೇಕು, ರೈಟ್ ಪೀಪಲ್ನ ಲೀಡ್ ಮಾಡಬೇಕು, ಮಾರ್ಕೆಟಿಂಗ್ ನೋಡ್ಕೊಬೇಕು, ಅಕೌಂಟಿಂಗ್ ನೋಡ್ಕೊಬೇಕು, ಲೀಗಲ್ ಡಾಕ್ಯುಮೆಂಟ್ಸ್ ನೋಡ್ಕೊಬೇಕು, ಆಡಿಟಿಂಗ್ ಮಾಡಿಸ್ತಾ ಇರಬೇಕು. ಸೊ ಕಾಂಪಿಟೇಟರ್ಸ್ನ ಫೇಸ್ ಮಾಡಬೇಕು. ಎಷ್ಟೊಂದು ರಿಸ್ಕ್ ಇದೆ ಟ್ರೆಡಿಷನಲ್ ಬಿಸ್ನೆಸ್ಸಲ್ಲಿ, ಬಟ್ ಪೊಟೆನ್ಷಿಯಲ್ ಇಸ್ ಸೇಮ್. ದೇರ್ ಆಲ್ಸೋ ಯು ಆರ್ ಗೋಯಿಂಗ್ ಟು ಅರ್ನ್ ಲ್ಯಾಕ್ಸ್ ಟುಗೆದರ್, ಕ್ಲೋಸ್ ಟುಗೆದರ್. ಇಲ್ಲೂ ನೆಟ್ವರ್ಕ್ ಮಾರ್ಕೆಟಿಂಗಲ್ಲೂ ಸೇಮ್ ಪೊಟೆನ್ಷಿಯಲ್ ಇದೆ. ಇಷ್ಟೆಲ್ಲ ಟಾಸ್ಕ್ ಕಂಪ್ನಿ ಮಾಡೋದ್ರಿಂದ ನಮಗೆ ಬರೀ ಕೇವಲ 1,000 ರೂಪಾಯಿ, 5,000, 10,000, 20,000 ರೂಪಾಯಿ ಅರ್ನ್ ಮಾಡೋದಾದರೆ ಟ್ರೆಡಿಷನಲ್ ಬಿಸ್ನೆಸ್ಸು ಅಲ್ಲಿ ರಿಸ್ಕ್ ಜಾಸ್ತಿ ಇದೆ, ಪ್ರಾಫಿಟ್ ಜಾಸ್ತಿ ಇದೆ. ಟ್ರೆಡಿಷನಲ್ ಬಿಸ್ನೆಸ್ ಮಾಡೋಣ ಅಂತ ಆದರೆ ಇಲ್ಲಿ ರಿಸ್ಕು ಕಮ್ಮಿ ಇದೆ, ಪ್ರಾಫಿಟ್ ಜಾಸ್ತಿ ಇದೆ, ಬಟ್ ಪೊಟೆನ್ಷಿಯಲ್ ಸೇಮ್ ಇದೆ. ಸೊ ಆದ್ದರಿಂದ ಒಬ್ಬ ಸ್ಮಾರ್ಟ್ ವ್ಯಕ್ತಿಯಾಗಿ, ಒಬ್ಬ ಸ್ಮಾರ್ಟ್ ಪರ್ಸನ್ ಆಗಿ, ಆ್ಯಸ್ ಎನ್ MBA, ಆ್ಯಸ್ ಎನ್ ಜಾಬ್ ಮಾಡಿ ಎಕ್ಸ್ಪೀರಿಯನ್ಸ್ ಇರೋದು, ಟ್ರೆಡಿಷನಲ್ ಬಿಸ್ನೆಸ್ ಮಾಡಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಐ ಆಮ್ ಜಸ್ಟ್ ಗಿವಿಂಗ್ ಎ ಪ್ಯೂರ್ ಕಂಪ್ಯಾರಿಸನ್. ಸೊ ಮತ್ತು ಫೇಲ್ಯೂರ್ ರೇಟ್ ಕಮ್ಮಿ ಇದೆ. ಫೇಲ್ಯೂರ್ ಅದು ಕಳ್ಕೊಳೋದೇನಿಲ್ಲ. ಇಫ್ ಯು ಆರ್ ಇನ್ ಎ ಫೇಲ್ಯೂರ್ ಇನ್ ಟ್ರೆಡಿಷನಲ್ ಬಿಸ್ನೆಸ್ ಯು ಆರ್ ಗೋಯಿಂಗ್ ಟು ಲೂಸ್ ಲಾಟ್ ಆಫ್ ಮನಿ, ಟೈಮ್. ಇಲ್ಲೂ ಟೈಮ್ ಹೋಗುತ್ತೆ. ತುಂಬ ದೊಡ್ಡ ಮಟ್ಟದ ದುಡ್ಡು ಕಳ್ಕೊಂಡಿರ್ತಾರೆ, ತುಂಬ ಜನ ಲೋನ್ ಮಾಡಿರ್ತಾರೆ, ತುಂಬ ಜನ ಮನಿನ ಬೇರೆ ಕಡೆಯಿಂದ ಬಾರೋ ಮಾಡಿರ್ತಾರೆ, ಅಥವಾ ತುಂಬ ದಿನದಿಂದ ದುಡ್ದು ಸೇವ್ ಮಾಡಿರೋಂಥ ದುಡ್ಡಿರುತ್ತೆ, ಒಂದ್ಸಲಿ ಹೋದರೆ ಮತ್ತೆ ಬರೋದಿಲ್ಲ. ಬಟ್ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಆ ರಿಸ್ಕ್ ಇಲ್ಲ. ಸೊ ಯು ಆರ್ ನಾಟ್ ಗೋಯಿಂಗ್ ಟು ಲೂಸ್ ಎನಿ ಮನಿ. ನೀವು ಇನ್ವೆಸ್ಟ್ಮೆಂಟೇ ಇಲ್ದಿರೋದ್ರಿಂದ, ಜಸ್ಟ್ ಪ್ರಾಡಕ್ಟ್ ಪರ್ಚೇಸ್ ಮಾಡೋದ್ರಿಂದ ನೀವು ಒಂದು ಅದ್ಭುತವಾದ ಒಂದು ಸೋಚ್ ಅಂದರೆ ಯೋಚನೆಗೆ ನೀವು ಬಂದರೆ ಸಾಕು. ಈ ಬಿಸ್ನೆಸ್ನ ಕಲಿಬೇಕು. ಯಾಕಂದರೆ 2 ಟಾಸ್ಕ್ ಕೊಟ್ಟಿದ್ದಾರೆ, ಸೇಲ್ಸ್ ಆ್ಯಂಡ್ ಲೀಡರ್ಶಿಪ್. ನಿಮಗೆ ಅದ್ರ ಬಗ್ಗೆ ಗೊತ್ತಿಲ್ವಾ? ನೀವು ಕಲ್ತು ಅದ್ರ ಮೇಲೆ ಮಾಸ್ಟರ್ ಮಾಡಿದ್ದೆ ಆದರೆ 100% ಸಕ್ಸಸ್ ರೇಟ್ ಇದೆ, ಫೇಲ್ಯೂರ್ ರೇಟೇ ಇಲ್ಲ. ನೀವು ಕಲಿಬೇಕು. ಕಲಿಯೋದಕ್ಕೆ ಸಮಯ ಕೊಡದೆ ಸುಮ್ಮನೆ ಬಿಸ್ನೆಸ್ ಮಾಡೋಕ್ಕೆ ಹೋದರೆ ಮಾತ್ರ ಫೇಲ್ಯೂರ್ ರೇಟ್ ಇದೆ ಹೊರತು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಕಲ್ತು ಬಿಸ್ನೆಸ್ ಮಾಡಿದ್ರೆ ಮಾತ್ರ ಈ ಬಿಸ್ನೆಸ್ ಇಸ್ ದಿ ಬೆಸ್ಟ್ ಬಿಸ್ನೆಸ್ ಇನ್ ದಿ ವರ್ಲ್ಡ್. ಯಾಕಂದರೆ ಈ ಬಿಸ್ನೆಸ್ಸಲ್ಲಿ ಕಾಂಪೌಂಡಿಂಗ್ ಎಫೆಕ್ಟ್ ಇದೆ. ಒನ್ ಆಫ್ ದಿ ಬೆಸ್ಟ್ ಕಂಪ್ಯಾರಿಸನ್. ಟ್ರೆಡಿಷನಲ್ ಬಿಸ್ನೆಸ್ ನಿಮ್ಮ ಮಾರ್ಕೆಟ್ ಇಸ್ ವೆರಿ ಲಿಮಿಟೆಡ್. ಇಫ್ ಯು ವಾಂಟ್ ಎಕ್ಸ್ಪ್ಯಾಂಡ್ ಮಾರ್ಕೆಟ್ ಯು ನೀಡ್ ಮಚ್ ಮೋರ್ ಇನ್ವೆಸ್ಟ್ಮೆಂಟ್, ಅನದರ್ ಇನ್ವೆಸ್ಟ್ಮೆಂಟ್. ಇಯರ್ ಎಕ್ಸ್ಪ್ಯಾನ್ಷನ್ ಆಫ್ ಮಾರ್ಕೆಟಿಂಗ್ಗೆ ಕಮ್ಮಿ ಇಲ್ಲ. ಗ್ಲೋಬಲಲ್ಲಿ ನಿಮ್ಮ ಬಿಸ್ನೆಸ್ನ ಎಕ್ಸ್ಪ್ಯಾನ್ಷನ್ ಮಾಡ್ಬೋದು, ಗ್ಲೋಬಲಲ್ಲಿ ನಿಮ್ಮ ಟರ್ನ್ ಓವರ್ನ ತೊಗೊಂಬರ್ಬೋದು. ಅದಕ್ಕೆ ನೀವು ಯಾವುದೇ ರನ್ನಿಂಗ್ ಕಾಸ್ಟ್, ಎಕ್ಸ್ಪ್ಯಾನ್ಷನ್ ಕಾಸ್ಟ್, ಮಾರ್ಕೆಟಿಂಗ್ ಕಾಸ್ಟ್ ಯಾವುದೇ ರೀತಿ ಬೇಕಾಗಿಲ್ಲ. ಜಸ್ಟ್ ವಿತ್ ದಿ ಮೊಬೈಲ್ ಫೋನ್, ಒಂದು ಝೂಮ್ ಆ್ಯಪಿಂದ ಅಥವಾ ಒಂದು ಮೊಬೈಲ್ ಫೋನಿಂದ ಅಥವಾ ಥ್ರೂ ಫೋನಿಂದ ನೀವು ನಿಮ್ಮ ಬಿಸ್ನೆಸ್ನ ಎಕ್ಸ್ಪ್ಯಾನ್ಷನ್ ಮಾಡ್ಬೋದು. ಅಂಥ ಪೊಟೆನ್ಷಿಯಲ್ ಇರೋಂಥ ಬಿಸ್ನೆಸ್ ನೆಟ್ವರ್ಕ್ ಮಾರ್ಕೆಟಿಂಗ್. ಸೊ ಐ ವಿಲ್ ಸಜೆಸ್ಟ್ ಈಚ್ ಆ್ಯಂಡ್ ಎವ್ರಿ ಒನ್, ದೋಸ್ ಆರ್ ರಿಯಲಿ ಲುಕಿಂಗ್ ಫಾರ್ ಎ ಬಿಸ್ನೆಸ್, ದೋಸ್ ಹೂ ರಿಯಲಿ ವಾಂಟ್ ಟು ಬಿಕಮ್ ಎನ್ ಎಂಟರ್ಪ್ರಿನರ್ಶಿಪ್. ತುಂಬ ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇವತ್ತು ಜಾಬಿಗೋಸ್ಕರ ಸರ್ಚ್ ಮಾಡ್ತಿದ್ದೀರಾ. ತುಂಬ ಜನ MBA ಸ್ಟೂಡೆಂಟ್ಸ್ಗಳು ಪಾಸಾಗಿ ಜಾಬಿಗೆ ಸರ್ಚ್ ಮಾಡ್ತಿದ್ದೀರಾ. ತುಂಬ ಜನ ಡಿಗ್ರಿ ಸ್ಟೂಡೆಂಟ್ಸ್ಗಳು ಜಾಬಿಗೋಸ್ಕರ ಸರ್ಚ್ ಮಾಡ್ತಿದ್ದೀರಾ. ತುಂಬ ಜನ ಆಲ್ರೆಡಿ ಜಾಬ್ ಮಾಡ್ತಿರೋರು ಈ ಪ್ಯಾಂಡಮಿಕ್ಕಿಂದ ಜಾಬ್ ಲಾಸ್ ಆಗಿದ್ದೀರಾ. ಅವರಿಗೆಲ್ಲ ನನ್ನದೊಂದು ಸಣ್ಣ ಮೆಸೇಜ್, ದಯವಿಟ್ಟು ಒಂದು ಪ್ರಾಪರ್ ಆಗಿರೋಂಥ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಿರೋಂಥ ಪರ್ಸನ್ಸ್ನ ಮೀಟಾಗಿ ಈ ಬಿಸ್ನೆಸ್ನ ಅರ್ಥ ಮಾಡ್ಕೊಳ್ಳಿ. ಇಷ್ಟ ಆದರೆ ಈ ಬಿಸ್ನೆಸ್ಸಲ್ಲಿ ಕಳ್ಕೊಳೋದೇನಿಲ್ಲ, ಜಸ್ಟ್ ಲರ್ನಿಂಗಿಂದ ಅರ್ನಿಂಗ್ ಇದೆ ಅಂತ ನೀವು ಅರ್ಥ ಮಾಡ್ಕೊಂಡು ಈ ಬಿಸ್ನೆಸ್ಸಿಗೆ ಬನ್ನಿ. ನಿಮಗೆ ನಿಜವಾಗ್ಲೂ ನಿಮ್ಮ ಭವಿಷ್ಯ ಅಲ್ಲದೆ ನೂರಾರು, ಸಾವಿರಾರು, ಲಕ್ಷಾಂತರ ಜನರ ಭವಿಷ್ಯವನ್ನು ರೂಪಿಸುವಂಥ ಅವಕಾಶ ಈ ಬಿಸ್ನೆಸ್ ನಿಮಗೆ ಮಾಡಿಕೊಡುತ್ತೆ. ಸೊ ಆದ್ದರಿಂದ ಎವ್ರಿ ಒನ್ ಹ್ಯಾಸ್ ಟು ಡೂ ದಿಸ್ ಬಿಸ್ನೆಸ್. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಈಸ್ ಒನ್ ಆಫ್ ದಿ ಬೆಸ್ಟ್ ಬಿಸ್ನೆಸ್ ಇನ್ ದಿ ವರ್ಲ್ಡ್. ಆ ಬಿಸ್ನೆಸ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಕರೋನಾ ಅನ್ನೋ ಒಂದು ಮಹಾಮಾರಿ ಜನಗಳಿಗೆ ಪ್ರೂವ್ ಮಾಡ್ತು ಎಲ್ಲ ಬಿಸ್ನೆಸ್ ಬೇಕಾದ್ರೆ ನಿಲ್ತು ಅಂತ. ಆದರೆ ಒಂದೇ ಒಂದು ಬಿಸ್ನೆಸ್ ನಿಂತಿಲ್ಲ, ನೆಟ್ವರ್ಕ್ ಮಾರ್ಕೆಟಿಂಗ್. ಈ ಬಿಸ್ನೆಸ್ಸಲ್ಲಿ ಗ್ರೋತ್ ಆಗಿದೆ. ಕಂಪ್ನಿಗಳು ಒಂದು ಲೆವೆಲಿಂದ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ತುಂಬ ಇಂಡಸ್ಟ್ರಿಗಳಿಗೆ ಈಗ ಅರ್ಥ ಆಗಿದೆ ನೆಟ್ವರ್ಕ್ ಇಂಡಸ್ಟ್ರಿ ಇಸ್ ದಿ ಬೆಸ್ಟ್ ಇಂಡಸ್ಟ್ರಿ ಅಂತ. ಸೊ ಇದನ್ನು ಮಾಡಿ ಅಂತ ಹೇಳ್ತಾ, ಪ್ರತಿಯೊಬ್ಬರು ಈ ವಿಡಿಯೋ ನೋಡಿದ್ರೆ ನಿಮ್ಗೆ ನಿಜವಾಗ್ಲೂ ನೆಟ್ವರ್ಕ್ ಮಾರ್ಕೆಟಿಂಗ್ ಮೇಲೆ ಅಭಿಮಾನ ಇದ್ದರೆ ಶೇರ್ ಮಾಡಿ, ತುಂಬ ಜನ ವಿದ್ಯಾರ್ಥಿಗಳಿಗೆ ತಲುಪಿಸಿ ಯಾಕೆ ಈ ಬಿಸ್ನೆಸ್ ಮಾಡಬೇಕು ಅಂತ. ಸೊ ದಟ್ people should come, new legs should be coming, new legs should come to the business ಅಂತ ಹೊಸ ವ್ಯಕ್ತಿಗಳು ಬರಬೇಕು. ಈಗೇನು ಬೇಜಾರಂದ ವಿಷಯ, ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಇಸ್ ಓನ್ಲಿ ಎಲ್ಲ ತಿರುಗ್ತಿದೆ ಅಂದರೆ ನೆಟ್ವರ್ಕ್ ಮಾರ್ಕೆಟರ್ಸ್ ಮೊದಲೇ ಅಸೋಸಿಯೇಟ್ ಆಗಿರೋರ ಹತ್ರ ಮಾತ್ರ, ಹೊಸ ಜನಗಳ ಹತ್ರ ಹೋಗಿ ಈ ಅದ್ಭುತವಾದ ಬಿಸ್ನೆಸ್ನ ಎಕ್ಸ್ಪ್ಲೈನ್ ಮಾಡಿ, ಸೊ ದಟ್ ಯುವರ್ ಬಿಸ್ನೆಸ್ ಇಸ್ ಗೋಯಿಂಗ್ ಟು ಎಕ್ಸ್ಪ್ಯಾಂಡ್. ಥ್ಯಾಂಕ್ ಯು ವೆರಿ ಮಚ್.